ವರ್ಷದಿಂದ ನಾನು ಬರ್ತಾ ಇದ್ದೇನೆ. ಮಧ್ಯದಲ್ಲಿ ಒಂದು 2 ವರ್ಷ ನಾನು ಈ ವ್ಯವಸ್ಥೆ ಮೇಲೆ ವಿಶ್ವಾಸ ಕಳೆದುಕೊಂಡು ಬರ್ತಾ ಇಲ್ಲ ಅಂತ ಹೇಳಿ ತಾವು ಇಲ್ಲಿ ಆಸೀನರಾದ ಮೇಲೆ ಬಂದಿದ್ದೇನೆ. ಯಾಕಂದ್ರೆ ತಾವು ಈ ಇಲಾಖೆಯ ಇಂಧನ ಕಾರ್ಯದರ್ಶಿಯಾಗಿ, ಮುಖ್ಯ ಕಾರ್ಯದರ್ಶಿಯಾಗಿ ಈಗ ತಮಗಾಗಿ ಒಂದು 5-6 ತಿಂಗಳ ಖಾಲಿ ಇಟ್ಟಿದ್ರು ವಿಚಾರ ನನಗೆ ಗೊತ್ತಿದೆ. ತಾವು ಬರ್ಬೇಕಾದ್ರೆ ಯಾಕೆ ನಮ್ಗೆ ಒಳ್ಳೇದಾಗ್ತದೆ. ಸೊ ಒಂದು ವಿಶ್ವಾಸದಿಂದ ಈಗ ವಾಪಸ್ ತಾವು ಬಂದ ಮೇಲೆ ಬರ್ಲಿಕ್ಕೆ ಚಾಲು ಮಾಡಿದ್ದೇನೆ ಸರ್. ನನ್ನ ವಿಷಯ ಇಷ್ಟೇ, ನಾನು ತಮ್ಮ ಗಮನಕ್ಕೆ ಮತ್ತೆ MD ಅವ್ರ ಗಮನಕ್ಕೆ ಒಂದು ಕಂಪ್ಲೇಂಟ್ ಇಟ್ಟಿದ್ದೇನೆ. ಈಗ ಇದು 1/10/2025 ನೋಂದಾಯಿತ ಅಂಚೆಯ ಮೂಲಕ ತಮ್ಮ ಇದಕ್ಕೆ 5ನೇ ನಂಬರ್ದಲ್ಲಿ ಸಿಕ್ಕಿದೆ, ಚೇರ್ಮನ್ KERC ಬೆಂಗಳೂರು. ಆಮೇಲೆ 11ನೇ ನಂಬರಲ್ಲಿ MD ಹೆಸ್ಕಾಂ ಇವರಿಗೆ ಸಿಕ್ಕಿದೆ. ಇದು ಏನು ಕಂಪ್ಲೇಂಟ್ ಪಾಪ ಹಿರಿಯ ನಾಗರಿಕರು ನೆಲ್ಲಿರಿ M ಸುಬ್ಬಯ್ಯ ಅಂತ ಕೊಟ್ಟಿದ್ದಾರೆ. 87 ಪೇಜ್ ಕಂಪ್ಲೇಂಟ್ ಪ್ಲಸ್ 67 ಪೇಜ್ ಅವರು ಡಾಕ್ಯುಮೆಂಟ್ ಇಟ್ಟಿದ್ದಾರೆ. ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಒಬ್ಬರು ಹಿರಿಯರು. ಈ ಹಿರಿಯರು ಈ ರೀತಿ ಆಸಕ್ತಿ ವಹಿಸಿದವಾಗ ನಾವು ಅಲಕ್ಷ್ಯ ಮಾಡೋದು ಸರಿಯಲ್ಲ. ಒಂದು ಕಾರಣದಿಂದ ನಾನು ಬರಬೇಕಾಯ್ತು ಇವತ್ತು. ನನಗೊಂದು ವಿಶ್ವಾಸ ಏನಿದೆ ಅಂದ್ರೆ, ನಮ್ಮ ಅಧ್ಯಕ್ಷರು ಇಷ್ಟು ವರ್ಷ ತಗೊಂಡಿದ್ದ ಮೃದುಧಾರಣೆಯನ್ನು ತೆಗೆದು ದಯಮಾಡಿ ನಾವು ಹೇಳೋದೇನು, ನಾವು ಗ್ರಾಹಕರು ಸಾಲ ತಂದಾದ್ರೂ ಹಣ ತುಂಬಲಿಕ್ಕೆ ರೆಡಿ ಇದ್ದೇವೆ. ಆದರೆ ನಾವು ಮಾಡಿದ ತಪ್ಪಿಗೆ ನಮ್ಗೆ ಶಿಕ್ಷೆ ಕೊಡಬೇಕು. ಒಂದು ವಿಷಯ, ನನ್ನೊಂದು ಉದ್ದಿಮೆ ಇದೆ, ನಂದು ತೆಂಗಿನಕಾಯಿ ಫ್ಯಾಕ್ಟರಿ ಇದೆ ಸರ್. 4 ರೂಪಾಯಿಗೋ 10 ರೂಪಾಯಿಗೆ ನಾನು ತೆಂಗಿನಕಾಯಿ ತಂದು ಅದರ ಪ್ರೊಸೆಸಿಂಗ್ ಕಾಸ್ಟ್ ಹೇಳಿದೆ, ಒಂದು ಸ್ಲ್ಯಾಬ್ ಇದೆ ಅದಕ್ಕೊಂದು ಅಲ್ವಾ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ರಾ ಮಟೀರಿಯಲ್ ಇಷ್ಟು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಪ್ರಾಫಿಟ್, ಈಗ ಒಂದು ಕ್ಯಾಲ್ಕುಲೇಷನ್ ಇದೆ ಅಲ್ವಾ ಸರ. ಇವರ ಕ್ಯಾಲ್ಕುಲೇಷನ್ ಏನ್ ಸರ, ಇವರು 4 ರೂಪಾಯಿ ವಿದ್ಯುತ್ ತಗೊಂಡ್ರೆ ಇವರ ಇದ್ರದ್ದು ಟ್ರಾನ್ಸ್ಮಿಷನ್ ಕಾಸ್ಟೇ ಅದರ ಡಬಲ್ ಆಗ್ತದೆ ಹೇಳಾದ್ರೆ ಇವರು ಅಸಮರ್ಥರಲ್ವಾ ಅದಕ್ಕೆ ಸಪ್ಲೈ ಮಾಡ್ಲಿಕ್ಕೆ. ನಾವೆಲ್ಲ ಇದಕ್ಕೆ ತಪ್ಪು ನಮ್ಮದಲ್ಲ, ಇವರ ತಪ್ಪಿಗೆ ನಮಗೆ ಹೊಣೆ ಮಾಡ್ತೀವಿ ಸರ್. ಎರಡನೇದಾಗಿ 23-24 2 ವರ್ಷದ ತಮ್ಮ ಟೆರಿಫ್ ಆರ್ಡರ್ ನೋಡಿ ಸರ್. ತಾವು ಸ್ಪಷ್ಟವಾಗಿ ಆದೇಶದಲ್ಲಿ ಬರೆದಿದ್ದೀರಿ, ನಿಮ್ಮ ಯಾವ ಸಾಫ್ಟ್ವೇರ್ಗಳು ಕೆಲಸ ಮಾಡ್ತಾ ಇಲ್ಲ. ಹೌದಾ, ಬರೆದಿದ್ದೀರಾ? ಪೇಜ್ ನಂಬರ್ ಬೇಕಾದ್ರೆ ಹೇಳ್ತೇನೆ ತಮ್ಮ ಆದೇಶ ಸರ್. ನಾನು ಈ ಸಾಫ್ಟ್ವೇರ್ಗಳ ಬಗ್ಗೆ ಒಂದು ದೇಶದ ಒಂದು SBI ಬ್ಯಾಂಕ್ ತಗೊಳ್ಳೋಣ ಸರ್. ಈ ಬ್ಯಾಂಕಿನ ಒಂದು 1000 ಬ್ರಾಂಚ್ಗಳಿವೆ. ಇದರ ಹತ್ರ ಎಷ್ಟು ಸಾಫ್ಟ್ವೇರ್ ಇದೆ ಸರ್ ಈ ಬ್ಯಾಂಕ್ ಅಲ್ಲಿ? 1000 ಬ್ರಾಂಚ್ ಅನ್ನು ಮೇಂಟೈನ್ ಮಾಡುವಂತ ಒಂದು SBI ಟೋಟಲಿ ಕಮರ್ಷಿಯಲ್ ಆಕ್ಟಿವಿಟಿ ಮಾಡುವಂತ ಒಂದು ಬ್ಯಾಂಕಿಗೆ ಎಷ್ಟು ಸಾಫ್ಟ್ವೇರ್ ಇದೆ? ಒಂದು ಸಾಫ್ಟ್ವೇರ್ ಅಲ್ಲ ಸರ್, ಅದು ಬೇಕಾದ್ರೆ ಇಂಟರ್ನ್ಯಾಷನಲ್ ಬ್ರಾಂಚ್ ಇರಲಿ, ಅವ್ರದ್ದು ಒಂದೇ ಸಾಫ್ಟ್ವೇರ್ ಒಂದೇ ಸರ್ವರ್ ಮೇಲೆ ನಡೀತದಲ್ಲ ಸರ್. ಇವ್ರ ಹತ್ರ ಎಷ್ಟು ಸಾಫ್ಟ್ವೇರ್ ಇದೆ ಸರ್? ಇವ್ರ ಹತ್ರ ಸರ್ವರ್ ಇದೆ ಇವ್ರದ್ದು. ಇವತ್ತಿನ ಹ್ಯಾಕರ್ ಜಮಾನದಲ್ಲಿ ಇವರ ಅಕೌಂಟ್ ಅನ್ನು ಹ್ಯಾಕ್ ಮಾಡಿ ಇವರ ಹಣ ತೆಗೆದ್ರೆ ನಾವು ಸಫರ್ ಆಗ್ತೇವೆ ನಾಳೆ. ಇವರ ಅರ್ಬನ್ ಸೆಕ್ಟರಿಗೆ 3 ಆದ್ರೆ ರೂರಲ್ 4 ಸಾಫ್ಟ್ವೇರ್ ಅಂತೆ ಸರ್. ಇದು ಏನ್ ಸರ್, ಇದು ಸಣ್ಣ ಮಕ್ಕಳು ಆಟ ಮಾಡ್ತಿದ್ದಾರೆ ಇವರು. 1000 ಕೋಟಿ ವ್ಯವಹಾರ ಅಲ್ಲ ಸರ್. ನಾನು ಒಂದು ಹೇಳ್ತೇನೆ, 1 ನಿಮಿಷ ಆಯ್ತು ಸರ್. ಒಂದು ಎರಡನೇದಾಗ ಹೇಳ್ತೇನೆ ಸರ್. ಡಾಕ್ಟರ್ ಅಜಯ್ ನಾಗಭೂಷಣ್, ಆಮೇಲೆ ಮತ್ತೊಬ್ಬರು ಇದ್ರು ಸರ್, 1 ನಿಮಿಷ. ಸುಂದರ್ ಬಾಬು ಪಾಪ ಸರ್, ಇವರು MDಗಳಿಬ್ಬರಿಗೂ ನಾನು ನೋಡಿದ್ದೇನೆ. ಇವರಿದ್ದಾವಾಗ ಸಾಲವಿಲ್ಲದೆ ನಡೆದ ಈ ಸಂಸ್ಥೆ, ಅದೇ IAS ಆಫೀಸರು ಬೇರೆಯವ್ರು ಬಂದಾಗ ಯಾಕೆ ಸಾಲದಲ್ಲಿ ಹೋಗ್ತದೆ ಇದು? ಅವ್ರೇನು ಮಾಡಿದ್ರು? ಅವ್ರ ಹತ್ರ ಏನಿತ್ತು? ಮೆಜಿಕ್ ಇತ್ತು ಅವ್ರ ಹತ್ರ, ಅಥವಾ ಇವ್ರ ಹತ್ರ ಇಲ್ಲ? ಅವರಿಬ್ಬರು ಇದ್ದಾವಾಗ ಸುವ್ಯವಸ್ಥಿತವಾಗಿ ನಡೆದಂತ ಈ ಸಂಸ್ಥೆ ಈಗ ಯಾಕೆ ಹೋಯ್ತು? ಎರಡನೇದು, ಅವ್ರೇನು ಕಂಪ್ಲೇಂಟ್ ಅಲ್ಲಿ ಬರೆದಿದ್ದಾರೆ ಸರ, ಅದಕ್ಕೆ ಸಂಬಂಧಿಸಿ ನಾನು ಅದನ್ನು ಅಫಿಡೇವಿಟ್ ಮಾಡಿ ಹಾಕಿದ್ದೇನೆ. MD ಅವರು ತಮ್ಮ ಎದುರಿಗಿದ್ದಾರೆ. ತಾವು ಈಗ ಏನಿದ್ರಿ ಕಡೆ ಕುಡಿಸೋರು ಅಂತ ಹೇಳಿದ್ರು, ಆನೆಗೆ ತೋರಿಸುವ ಹಲ್ಲು ತಿನ್ನುವ ಹಲ್ಲು ಬೇರೆ ಇದೆ. ಇದು ಅಕ್ಷರಶಃ ಸತ್ಯ ಹೇಳ್ತೇನೆ. ಈ ಹೆಸ್ಕಾಂ ಸಂಸ್ಥೆಯಲ್ಲಿ ಇದೆ ಅದು. ಇವತ್ತೇನು ಗ್ರಾಹಕರು ಇಲ್ಲಿ ಬಂದಿದ್ದಾರೆ, ನಾನು 200 ಕಿಲೋಮೀಟರ್ ದೂರದಿಂದ ಬಂದೆ. ಯಾಕೆ ಬಂದೆ ಸರ? ನನ್ನ ವ್ಯವಹಾರ ಬಿಟ್ಟು ಒಂದು ಸಣ್ಣ ವಿಷಯಕ್ಕಾಗಿ ಇಲ್ಲಿ ಬರೋದು. ನಾನು 1:55 ಒಂದೇ ಭಾರತಕ್ಕೆ ಹೋಗಬೇಕಾಗಿತ್ತು, ಕ್ಯಾನ್ಸಲ್ ಮಾಡಿದ್ದೇನೆ. ಈಗ ಯಾಕೆ ಸಂಜೆ ಆದ್ರೂ ಇಟ್ಕೊಳ್ತೇನೆ MD ಅವ್ರ ಹತ್ರ, ಅವ್ರ ಡಿಸ್ಪ್ಲೇ ತಮಗೆ ತೋರಿಸಬೇಕು. ನನ್ನ ಒಂದೇ ಪ್ರಶ್ನೆ, DTC ಮೀಟರಿಂಗ್ ವಿಷಯ 180 ಕೋಟಿ ನಾನು ಎಫಿಡೇವಿಟ್ ಹಾಕಿ ಇದು ಅನುಷ್ಠಾನ ಆಗಲಿಲ್ಲ ಹೇಳ್ಕೊಂಡು ಮಾಡಿದ್ದು ಮೂಲೆ ಗುಂಪಾಯ್ತು ಅಲ್ವಾ ಸರ್? 180 ಕೋಟಿ ಇದು DTC ಮೀಟರಿಂಗ್ ಕೇಳಿ ಎಷ್ಟು ಯೋಚಿಸಿದ್ದಾರೆ? ಅದು ಆಯ್ತಲ್ಲ ಸರ. ಈಗ ಹೊಸ ಹೆಸರಿನಲ್ಲಿ 202 ಕೋಟಿ ಮೊನ್ನೆ ಆಗಿದೆ. ಇದು ಏನ್ ಸರ್ ಇದು? 170 ಕೋಟಿ ಇವರಿಗೆ ಕೊರತೆ ಹೇಳ್ತಾರೆ, 202 ಕೋಟಿ ಹೊಸ ಪ್ರಾಜೆಕ್ಟ್ ಯಾರು ಎಲ್ಲಿಂದ ತರ್ತಾ ಇದ್ದಾರೆ? ರೆವಿನ್ಯೂ ಸೆಕ್ಟರ್ ಇಂದ ಅದಕ್ಕೆ ಹಣ ಸರ್. ಆ ಮನೆಗೆ ಸುಣ್ಣ ಬಣ್ಣ ಬರೆದ್ರೆ ಎಸೆಟಲ್ ಬರುತ್ತಾ ಅದು? ನೀವು ರೆವಿನ್ಯೂ ಸೆಕ್ಟರ್ ಇಂದ ಹಣ ತೆಗೆದ್ರೆ ನಿಮ್ಗೆ ಅದರಿಂದ ಏನ್ ಇನ್ಕಮ್ ಆಗೋದು ಮುಂದೆ? 202 ಕೋಟಿ ರೂಪಾಯಿ ಕಣ್ಣು ಮುಚ್ಚಿ ನೀವು ತೆಗಿತಾ ಇದ್ದೀರಿ ರೆವಿನ್ಯೂ ಸೆಕ್ಟರ್ ದಿಂದ. ನಿಮ್ಮ ಹತ್ರ ಪ್ರಪೋಸಲ್ ಇಟ್ಟಿದ್ದಾರೆ ಅವರು. ಇದರಲ್ಲೊಂದು ನೋಡಿ ಸರ್, ಇವತ್ತಿನ ಪ್ರಪೋಸಲ್ದಲ್ಲಿ ಇವ್ರು ಇದನ್ನು ಬರ್ತಾರೆ. ನಾನು ಸುಮ್ಮನೆ ಅವ್ರದ್ದು ಕೇವಲ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡೋದಿದ್ರೆ ತೊಂದರೆ ಇಲ್ಲಾಗಿತ್ತು, ಆದ್ರೆ ಅವ್ರು ಇಲ್ಲೊಂದು ಬರ್ದಿದ್ದಾರೆ ನೋಡಿ ಸರ್. ಇದೇನು ಹೇಳ್ತದೆ ಸರ್, ಈ ಚಾಪ್ಟರ್ 4 ಅಲ್ಲಿ ನೋಡಿ ಸರ್ ಅವ್ರದ್ದು. ಸರ್ ಚಾಪ್ಟರ್ 4 ಅಲ್ಲಿ
ಇದು ನೋಡಿ ಸರ್, ಚಾಪ್ಟರ್ 4 ಅಲ್ಲಿ ಮೇಡಮ್ ಬಿ ಏನು ಮೇಡಮ್ ಅದು ಸ್ವಲ್ಪ ಓದಿ ಮೇಡಮ್. ಚಾಪ್ಟರ್ 4 ಅಲ್ಲಿ ನಿಮ್ದು ಪ್ರಪೋಸಲ್ ಇದೆಯಲ್ಲ ಈಗ, ಅದು ಓದಿ ಸ್ವಲ್ಪ, ನನ್ಗೆ ಇಂಗ್ಲಿಷ್ ಸ್ವಲ್ಪ ಕಡಿಮೆ. ಚಾಪ್ಟರ್ 4 ನಿಮ್ದು KRC ಕೊಟ್ಟು ಪ್ರಪೋಸಲ್, ಅಪ್ಲಿಕೇಶನ್ ಫಾರ್ ಅಪ್ರೂವಲ್ ಆನ್ ಆನ್ಯುವಲ್ ಪರ್ಫಾರ್ಮೆನ್ಸ್ ರಿವ್ಯೂ ಆಫ್ ಫೈನಾನ್ಷಿಯಲ್ ಇಯರ್ 25 ಅಲ್ವಾ. ಟ್ರೂ ಅಪ್ ದ ಎಕ್ಸ್ಪೆಂಡಿಚರ್ ಆಸ್ ಪರ್ ಆಡಿಟೆಡ್ ಅಕೌಂಟ್ಸ್ ಹೇಳ್ತಾರೆ ಅಲ್ವಾ. ಈಗ 202 ಕೋಟಿಗೆ ಈ ಸಲ ಇವ್ರು ಅಪ್ರೂವಲ್ ಕೊಟ್ಟರು ಆದ್ರೆ ಅದ್ರ ಹೊರೆ ಯಾರ ಮೇಲೆ ಬೀಳ್ತದೆ ಮುಂದೆ ಹೇಳಿ ಮೇಡಮ್? ಆಯ್ತಾ. ಎರಡನೇದಾಗಿ ಇವರು ಯಾವಾಗ ಕೊಟ್ಟಿದ್ದಾರೆ ಅದಕ್ಕೆ 202 ಕೋಟಿಗೆ ಏನ್ ಕೊಟ್ಟಿದ್ದಾರೆ? ಕಂಡೀಷನ್ ಆಫ್ KERC ಅಪ್ರೂವಲ್ ಹೇಳ್ಕೊಟ್ಟಿದ್ದಾರೆ ಸರ್. ಪ್ರಾಜೆಕ್ಟ್ ಹಣ ಕೂಡ ಬಿಡುಗಡೆ ಮಾಡಿದಿರಿ, KRC ಅಪ್ರೂವಲ್ ಆಗಿಲ್ಲ. 2024 ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಹೋಗಿದೆ. ಇದೇನ್ ಸರ್, ನಾನು ಹೊಡೆದಾಗ ಮಾಡೋದು ನೀವು ತಿಳಿದಾಗ ಮಾಡ್ತಾರೆ, ಯಾಕೆ ನಾವು ಇಲ್ಲಿ ಬರೋದು ಸರ್? ಇದೇನು ಸಣ್ಣ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇವರು IAS ಆಫೀಸರ್ಸ್ ಅಥವಾ ಇವರು IAS ಅಂದ್ರೆ ಐ ಆಮ್ ಆಲ್ವೇಸ್ ಸೇಫ್, ನಾವು ಸಾಯೋದು. IAS ಫುಲ್ ಫಾರ್ಮ್ ಏನು? ಇದನ್ನು ಯಾಕೆ ಹೇಳ್ತೇನೆ ಸರ್, 2021ರಲ್ಲಿ ನಾನು 2 ಸಲ ಅಫಿಡೇವಿಟ್ ಹಾಕ್ತೆ, ಇವರು ಸುಳ್ಳು ಅಫಿಡೇವಿಟ್ ಹಾಕ್ತಾರೆ. ನಾನು ನಿಮ್ಗೆ ವಾಪಸ್ ಬರೆದ ಮೇಲೆ ಇಲ್ಲ ಅದು ತಪ್ಪಾಗಿದೆ ಅಫಿಡೇವಿಟ್, ಮತ್ತೊಂದು ಅಫಿಡೇವಿಟ್ ಕೊಡ್ತಾರೆ. ಈಗ ಇವರು ಆಡಿಟ್ ಆಗಿದೆ ಹೇಳಿ ನಿಮ್ಗೆ ಅಫಿಡೇವಿಟ್ ಕೊಟ್ಟಿದ್ದಾರೆ, ತೋರಿಸ್ಲಿ ಅವ್ರು ಇದರಲ್ಲಿ, ಈಗ ಡಿಸ್ಪ್ಲೇ ಮಾಡಿ ತೋರಿಸ್ಲಿ ಆಡಿಟ್ ಆಗಿದ್ದು. ಇಲ್ಲಿ ಇದ್ದಾರಲ್ಲ ಹೆಡ್ ಆಫೀಸಲ್ಲಿ ಇದ್ದೇವಲ್ಲ ನಾವು, ತಮ್ಮ ಒಂದು ಗಮನಕ್ಕೆ ತರಲಿ. ಹೌದು ಸರ್, ಅದ್ರದ್ದೊಂದು ತೋರಿಸ್ಲಿಕ್ಕೆ ಆಯ್ತು ಸರ. 9 ಇವ್ರದ್ದು ಸಾಫ್ಟ್ವೇರ್ ಇದೆ, ಇಂಟರಿಗೇಟ್ ಮಾಡಬೇಕಾಗಿದೆ, ಮಾಡಿದ್ದು ತೋರಿಸ್ಲಿಕ್ಕೆ ಹೇಳಿ ಸರ್. 9 ಸಾಫ್ಟ್ವೇರ್ ಏನು ಕಂಟ್ರೋಲ್ ಇವ್ರ ಹತ್ರ ಇದೆ ಸರ್? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ 1000 ಕೋಟಿ ಇವರಿಗೆ ನಷ್ಟ ಆದ್ರೆ ಹೊಣೆ ನಾವು ಹೊರಬೇಕಲ್ಲ ಸರ್? ಇದು ಇಂಥ ಸಂಸ್ಥೆ ಇದು. ಇವತ್ತೊಬ್ಬ MD ಬರ್ತಾರೆ ಹೋಗ್ತಾರೆ. ನಾನು ನೋಡಿದ್ದು ಸರ್, ಒಬ್ಬರು MD ರಿಟೈರ್ಡ್ ಆದ್ರು, ಈ ಪ್ರಸನ್ನ ಟೆಕ್ ಪ್ರಾಜೆಕ್ಟ್ ಹೊತ್ತಿಗೆ ನೋಡಿದ್ದೇನೆ. ರಾತ್ರಿಗೆ MD ಚಾರ್ಜ್ ತಗೊಂಡು ಇಮಿಡಿಯೇಟ್ಲಿ ಎಲ್ಲ ಮಾಡಿ ಅವ್ರಿಗೆ ಕೊಟ್ಟು ಎಲ್ಲ ತೊಳ್ಕೊಂಡು ಬಿಟ್ಟಿದ್ದಾರೆ. ಹಳೇದು ಏನ್ ಡೀಲೋ ಹಳೆ MD ಗೊತ್ತು, ಹೊಸ MD ಬಂದು ಲೇಡಿ ಬಂದಿದ್ರು, ಯಾರವರು ಭಾರತಿನವರು ಬಂದಿದ್ರು ಮೇಡಮ್. ವಿದಿನ್ ನೈಟ್ ಒಳಗಡೆ ಎಲ್ಲ ಆಗೋಗಿದೆ. ಇವ್ರು ಅವಾರ್ಡ್ ಕೊಡೋದೆಲ್ಲ ನೋಡಿ ಸರ್, ಒಂದೊಂದು ಅವಾರ್ಡ್ ಕೊಡ್ತಾರೆ, ವರ್ಕ್ ಅವಾರ್ಡ್ ಎಲ್ಲದಕ್ಕೂ ಲಾಸ್ಟಿಗೆ ಹಾಕ್ತಾರೆ. ಕಂಡೀಷನ್ ಬೈ ಅಪ್ರೂವ್ ಬೈ KRC ಅಪ್ರೂವಲ್ ಮೊದಲೇ ರಿಲೀಸ್ ಆಗ್ತದೆ ಹಣ ಸರ್. ಸರ್, ನನ್ನ ಊರಿನಲ್ಲಿ ಒಬ್ಬ ರಿಟೈರ್ಡ್ ಆಗಿದ್ದಾರೆ ಪಾಪ, ಬಡಪಾಯಿ. ಇದರಲ್ಲಿ 40 ವರ್ಷ ಕೆಲಸ ಮಾಡಿ ಅವ್ನು ತಿಳ್ತಾ ಇದ್ದಾನೆ, ಅವನಿಗೆ ಪೆನ್ಷನ್ ಆಗಿಲ್ಲ ಇನ್ನು. ಒಂದು ಪ್ರಾಜೆಕ್ಟಿಗೆ ₹1 ಕಾಸ್ಟ್ ಇದ್ರೆ ₹3 ಕಾಸ್ಟ್ ಅಲ್ಲಿ ಇವರು ಪ್ರಾಜೆಕ್ಟ್ ಅಪ್ರೂವಲ್ ಕೊಡ್ತಾರೆ, ಮತ್ತೆ ಅವನಿಗೆ 60% ಕೊಟ್ಬಿಡ್ತಾರೆ ಅಡ್ವಾನ್ಸ್. ಸರ್, ₹1 ಕಾಸ್ಟ್ ಮೇಲೆ ₹3 ಮಾಡಿ 60 ಪೈಸೆ ಅವನಿಗೆ ಕೊಟ್ಟರೆ ಕೆಲಸಕ್ಕೆ ಬರ್ತಾನೆ ಅವ್ನು, ಮತ್ತೆ ಅವ್ನು 100% ಸಿಕ್ಕೋಯ್ತು ಅವನಿಗೆ. ಇಲ್ಲಿ ಬಡ ಕೆಲಸ ಮಾಡಿದ ನಿವೃತ್ತರಾದವರಿಗೆ ಪೆನ್ಷನ್ ಕೊಡ್ಲಿಕ್ಕೆ ಇವರು 6 ತಿಂಗಳ 8 ತಿಂಗಳ ಸ್ವಲ್ಪ ತೆಗಿಸ್ತೀರಿ ಸರ್. ಅವ್ರು ರಿಜಿಸ್ಟರ್ ತೆಗೆದು ನೋಡಿ ಸರ್ ಇವ್ರ ಕಥೆ ಏನಿದೆ. ಸೊ ನಾನು ದಯವಿಟ್ಟು ತಮ್ಮ ಹತ್ರ ವಿನಂತಿ ಮಾಡೋದೇನೆಂದ್ರೆ, ತಾವು ನಮಗೆ ವರ್ಷಕ್ಕೊಂದಿನ ಸಿಗ್ತೀರಿ ಸರ್, ಓಕೆ ಒಪ್ಕೊಳ್ತೇನೆ, ನಮ್ಮ ವ್ಯವಸ್ಥೆನೇ ಆಗಿದೆ. ಆದ್ರೆ ಬಾಕಿ 11 ತಿಂಗಳ 10 ತಿಂಗಳ ನಮ್ಗೆ ಇಂಡಿವಿಜುವಲ್ ಆಗಿ ಕರೀರಿ, ಕಂಪ್ಲೇಂಟ್ ಕೊಟ್ಟವ್ರಿಗೆ ನಾವು ಬರ್ತೇವೆ, ಕಷ್ಟ ಆದ್ರಾಗ್ಲಿ ಬೆಂಗಳೂರು ಬರ್ತೇವೆ, ಕರೀರಿ MD ಅವರಿಗೆ. ಅವ್ರು ಹೇಳ್ತಾರೆ ರಿಕ್ವೆಸ್ಟ್ ಕೊಡಿ ಸ್ವಾಮಿ, ನಮಗೆ ನಿಮಗೆ ಸಂಬಂಧ 100% ಕಮರ್ಷಿಯಲ್, ರಿಕ್ವೆಸ್ಟ್ ಲೆಟರ್ ಹಾಕೊಡ್ಬೇಕು, ಹಣ ತುಂಬಿದರೆ ಮಾಡಿಕೊಡಿ ಕೆಲಸ. MD ಅವ್ರು ಏನ್ ಹೇಳಿದ್ರು, ಈಗ ಗ್ರಾಹಕನಿಗೆ ರಿಕ್ವೆಸ್ಟ್ ಲೆಟರ್ ಕೊಡ್ರಿ. ಏನ್ ರಿಕ್ವೆಸ್ಟ್ ಕೊಡ್ಬೇಕು ನಾವು? ನಿಮ್ಮ ಪ್ರೊಸೀಜರ್ ಫಾಲೋ ಮಾಡಿದ್ದೇವೆ, ಹಣ ತುಂಬಿದ್ದೇವೆ, ಕರೆಂಟ್ ಬಂದಿಲ್ಲ, ನಾವು ಅದರಿಂದ ಬಿದ್ದಿದ್ದೇವೆ, ಯಾಕೆ ನಮ್ಮ ಕಮರ್ಷಿಯಲ್ ಗವರ್ಮೆಂಟ್ ನಿಮಗೆ ಏನು ಸಬ್ಸಿಡಿ ಕೊಡುವುದಿಲ್ಲ, ಕೊಡ್ತೇವೆ, ನಮಗೆ ಸಂಬಂಧ ಇಲ್ಲ. ನಾವು ಹೇಳಿಲ್ಲ ಗವರ್ಮೆಂಟ್ ಹತ್ರ ಬೇಡಿಲ್ಲ, ನಾವು ನಮ್ಮ ಪುಕ್ಕಟೆ ಏನಾದ್ರು ಕೊಡಿ. ನಾವು ಹಣ ತುಂಬಿದ್ದಕ್ಕೆ ನಮಗೆ ಸರ್ವಿಸ್ ಸಿಗಲಿಲ್ಲ ಆದ್ರೆ ನಾವೇನು ಮಾಡಬೇಕು? ನಮ್ಮ ಇಲ್ಲದ ತಪ್ಪಿಗೆ ನೀವು ದರ ಏರಿಕೆ ಪ್ರಸ್ತಾವನೆ ನಿಮ್ಮ ಹತ್ರ ಇಟ್ಟಾವಾಗ ನೀವು ಈಗ 3 ಸಲದಿಂದ ಕನ್ಸಿಡರ್ ಮಾಡಿದ್ರಿ, ಓಕೆ ನೀವು ಕಡಿಮೆ ಮಾಡಿದ್ರಿ. ಆದರೆ ಪಕ್ಕದ ಮಧ್ಯಪ್ರದೇಶ ರಾಜ್ಯಕ್ಕೆ ಹೋಗಿ KRC ಚೇರ್ಮನ್ ಬಂದು ಹೋಗಿದಾರಲ್ಲ ಸರ್, ಇಲ್ಲಿ ಸದ್ಯ ಕರ್ನಾಟಕ ಬಂದು ಹೋಗಿದ್ದಾರೆ MP ಅವರು. ಸರ್, ಅಲ್ಲಿ ಏನಿದೆ? ಅಲ್ಲಿ ವಿದ್ಯುತ್ ಕೊರತೆ ಇದೆ, ನಮ್ಮಲ್ಲಿ ಸರ್ಪ್ಲಸ್ ಇದೆ, ನಾವು ಮಾರಬಹುದು ಅಂತ ಪರಿಸ್ಥಿತಿಯಲ್ಲಿ ಇದ್ದೇವೆ. ನಮ್ಮ ರಾಜ್ಯದಿಂದ ಗೋವಾಕ್ಕೆ ಕರೆಂಟ್ ಹೋಗ್ತಾ ಇದೆ. ಅಂತ ಸರ್ಪ್ಲಸ್ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ನಾವು ತಗೊಂಡ ವಿದ್ಯುತ್ತಿಗೆ ನೀವು ಉತ್ತಮವಾಗಿ ಸೇವೆ ಕೊಟ್ಟು ನಮ್ಮಿಂದ ರೆವಿನ್ಯೂ ತಗೊಳ್ಳೋದು ಬಿಟ್ಟು ನಮ್ಮ ಶೋಷಣೆ ಆಗ್ತಾ ಇದ್ರು ಸರ್. ಇದೆಲ್ಲ ಮಾಡಿದ KEB ಇದ್ದಾವಾಗ ಕರೆಂಟ್ ಇಲ್ಲದ ಬೋರ್ಡ್ ಇದ್ದದ್ದು, ಈಗ ಹೆಸ್ಕಾಂ ಹೇಳಿ ಸುಳ್ಳು ಹೇಳುವ ಕಂಪನಿ ಮಾಡಿದರೆ ಗ್ರಾಹಕನಿಗೆ ಉದ್ದೇಶ ಈಡೇರ್ತೋ ಯಾಕೆ ಹೇಳಿ ಸರ್? ಹೆಸರು ಬದಲಾವಣೆ, ಓಲ್ಡ್ ವೈನ್ ನ್ಯೂ ಬಾಟಲ್ ಮಾಡೋದ್ರಿಂದ ಆಗುದಿಲ್ಲ ಸರ್. ಸೊ ದಯವಿಟ್ಟು ತಮ್ಮಿಂದ ಏನೋ ಆಸೆ ಪಟ್ಟು ಬಂದಿದೆ ಸರ್. 20 ವರ್ಷಗಳಿಂದ ನಾವು 6 ಜನ ಕುಮಟಾದಿಂದ ಬರ್ತಿದ್ದೀವಿ, 3 ಜನ ತೀರ್ಕೊಂಡಿದ್ದಾರೆ, 2 ಜನ ಬರುವುದಿಲ್ಲ, ನಾನು ಒಬ್ಬನೇ ಬರ್ತಾ ಇದ್ದೇನೆ ಸರ್. ಯಾಕೆ ಈ ವ್ಯವಸ್ಥೆಯಲ್ಲಿ ವಿಶ್ವಾಸ ಕಳ್ಕೊಂಡಿದ್ದೇನೆ. ಫಸ್ಟ್ ಪಾಯಿಂಟ್ ಹೇಳ್ತೀನಿ ಸರ್, ಪ್ರಸನ್ನ ಟೆಕ್ನಾಲಜಿ ಅವ್ರದ್ದು 2021ರಲ್ಲಿ AG ಆಡಿಟ್ ಇಂದ ಬಂದ ರಿಪೋರ್ಟಿನ ಪ್ರಕಾರ ಅದರಲ್ಲಿದೆ, ಆ ಕಂಪ್ಲೇಂಟ್ ಅಲ್ಲಿ ಇದೆ. ಏನಾಗಿದೆ ಸರ್, ವಿಧಾನಸಭೆಯಲ್ಲಿ ಒಂದು ಸಾರ್ವಜನಿಕ ಉದ್ದಿಮೆಗಳ ಸಮಿತಿ ಇದೆ ಅಲ್ವಾ, ಆ ಸಮಿತಿ ನಿಮ್ಗೊಂದು ಲೆಟರ್ ಹಾಕಿದೆ, ನಿಮ್ಮ ಹೆಸ್ಕಾಂ MD ಇಂದ ರಿಸೀವ್ಡ್ ಕಾಪಿ ಇದೆ ನನ್ನ ಹತ್ರ. 2021ಕ್ಕೆ ಅದರಲ್ಲಿ ಏನ್ ಬರ್ತಿದ್ದಾರೆ ಅವರು,
ಸಂಪೂರ್ಣ ಮರುಭರಣೆಯನ್ನು ಯಾರಿಂದ ಮಾಡಿಸ್ಕೊಳ್ಬೇಕು? ನಾನು ಬೆಂಗಳೂರಲ್ಲೇ ಸರ್ ಮೊನ್ನೆ ಇದ್ರ ಎನ್ಕ್ವೈರಿ ಏನಾಯ್ತು ಕೇಳಿದ್ರೆ ಏನ್ ರಿಪ್ಲೈ ಬಂತು ಗೊತ್ತಾ ಸರ್ ನನಗೆ? ಅವ್ರು ತೀರ್ಕೊಂಡಿದ್ದಾರೆ ಅಂತ ಬಂತು. ಸ್ವಾಮಿ ಅದನ್ನು ಕಂಪ್ಲೇಂಟ್ ಮಾಡಿದವ್ ನಾನು. ಆ ಹೊತ್ತಿಗಿದ್ದ MD ಖುಷ್ಬು ಗೋಯಲ್ ಚೌಧರಿ ಜೀವಂತ ಇದ್ದಾರೆ, ರಾಜೇಂದ್ರ ಚೋಳನ್ ಜೀವಂತ ಇದ್ದಾರೆ, ಯಾರೋ ಇನ್ನೋಸೆಂಟ್ FDC ಅಥವಾ ಯಾರೋ ಒಬ್ರು ಸಹಿ ಹಾಕಿದವರು ಯಾರೋ ಇಬ್ರು ಜನ ತೀರ್ಕೊಂಡಿದ್ದಾರೆ. ಇವ್ರು ಅದ್ರ ಮೇಲೆ ಮುಚ್ಚಲಿಕ್ಕೆ ನೋಡ್ತಾರೆ ಸರ್. ಇದು ಏನ್ ಸರ್ ಇದು? ಹೆಗ್ಣ ಬಿಟ್ಟು ಸಣ್ಣ ಇಲಿ ಹಿಡಿತಾರೆ, ಹುಲಿ ಬಿಡೋದು, ಇಲಿ ಹಿಡಿಯೋದು. ಈ ರೀತಿ ನೀವು ಇದನ್ನು ರಿಪೋರ್ಟ್ ಕೊಡ್ತಾ ಹೋದ್ರೆ ನಿಮ್ಮ ಉದ್ದೇಶ ಏನು ಸರ್? ವ್ಯವಸ್ಥೆಯನ್ನು ಸರಿಪಡಿಸುವ ಉದ್ದೇಶ ಇಲ್ಲ ಆಗಲಿಲ್ಲ ಸರ್. ಆ ದಾಖಲೆ ನೋಡಿ ಸರ್, ಅದ್ರಲ್ಲಿ ಕ್ಲಿಯರ್ ಇದೆ. 2021 ವಿಧಾನಸಭಾ ಇವರು ಸೆಕ್ರೆಟರಿ ಲೆಟರ್ ಕೂಡ ಇಟ್ಟಿದೆ ಸರ್ ಅದ್ರಲ್ಲಿ. ತಮಗೆ ಏನು ಮಾಡಿ ಆಕ್ಷನ್ ತಗೊಂಡಿಲ್ಲ, ಅದು ಕೊಟ್ಟಿಲ್ಲ. ರಿಪೋರ್ಟ್ ಹಾಕಿದ್ದಾರೆ ಇವರಿಗೆ, ಎನ್ಕ್ವೈರಿ ಮಾಡಿ ಇದು ಮಾಡಿ ರಿಕವರಿ ಮಾಡಿ ಅಲ್ಲಿ ರಿಕವರಿಗೆ ಇವರಿಗೆ ಆಗಿದ್ದೇನೆ, ಲೆಟರ್ ಬಂದಿದೆ ಇವರಿಗೆ. 21 ಬಂದಿದೆ ಸರ್. ಸರ್ ಇದೆಲ್ಲ ರಿಕವರಿ ಆದ್ರೆ ಇವತ್ತೇ ಹೊರತೆ ಪ್ರಸ್ತಾವನೆ ಇಡಬೇಕಾಗಿತ್ತ ಇವರು? ನಾವು ತುಂಬಿದ ಹಣನೇ ನೀವು ಇದು ಮಾಡ್ಕೊಳ್ಳಿಕ್ಕೆ ರಿಕವರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹುಕ್ಕೇರಿ ಈಗ ನೋಡಿದ್ರೆ ಇದು 9 ಕೋಟಿ ಚಿಲ್ಲರೆ ವ್ಯವ ಮಾಡಿಬಿಟ್ಟಿದ್ದಾರೆ. ಯಾರ್ದೋ ರೊಕ್ಕ ಎಲ್ಲ ಮಂದಿ ಜಾತ್ರೆ. ನಾವು ತುಂಬಿದ ಹಣ ನೀವು ಯಾರಿಗೂ ಹೋಗ್ಲಿ ಸಬ್ಸಿಡಿ ಬರಲಿಲ್ಲ ಅಲ್ಲಿ ಸೆಟಪ್ ಮಾಡೋದು, ಇದು ಏನರ್ಥ? ಇದು ನಮಗೆ ಸಂಬಂಧಿಸಿದ ಅಷ್ಟೇ ಇದು ಮಾಡಿ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಸಂಬಂಧಪಟ್ಟದ್ದು ಗ್ರಾಹಕರ ರೆವಿನ್ಯೂ ರಿಕವರಿಯಲ್ಲಿ 80% ಆಯ್ತು, 20% ಆಗಿಲ್ಲ, ಆವಾಗ ನೀವು ಹೈಕ್ ಮಾಡ್ಕೊಡಿ ಅವ್ರಿಗೆ, ನಾವು ಒಪ್ಕೊಳ್ತೇವೆ. ಏನ್ ಯಾವ್ದ ನಾನು ಹೇಳಿದ್ದಕ್ಕೆ ಎಲ್ಲ ಗ್ರಾಹಕರು ಒಪ್ಪಿಗೆ ಅದಲ್ಲ ಇಲ್ಲಿ. ಯಾರಾದ್ರೂ ನಾನು ಹೇಳಿದ ತಪ್ಪೇ ಹೇಳಿ. ಅಂದ್ರೆ ನಾನು ಹೇಳುವುದೇನು, ಯಾರಿಂದ ನಷ್ಟ ಆಗಿದೆ ಅದರ ಭರಣೆ ಅವರಿಂದ ಆಗ್ಬೇಕು, ಅಂದ್ರೆ ಮಾತ್ರ ಈ ವ್ಯವಸ್ಥೆ ಸರಿ ಆಗ್ತದೆ. ಇಲ್ದಿದ್ರೆ ಆಗುದಿಲ್ಲ ಸರ್. ಇದಕ್ಕೆ ಸಮರ್ಥ ತಾವಿದ್ದೀರಿ. ಇದು ಒಂದು ಪಾಯಿಂಟ್ ಈಗ ನಾನು ತೋರಿಸಿದೆ ಸಮ್ಗೆ ಸರ. ಈ ದೂರದಲ್ಲಿ ನಾನೇ ಬರೆದ 4 ಪಾಯಿಂಟ್ ಅಲ್ಲಿ ಒಂದು ಹೇಳಿದೆ ಸರ್, ಯಾವುದೋ ಪ್ರಸನ್ನ. ಆಮೇಲೆ DTC ಇದು ಸರ್ 180 ಕೋಟಿ ಸರ್. ಒಂದು ಮೇಡಮ್ ಹತ್ರ ಒಂದ್ ಹೇಳಿ, ಈ ಒಂದ್ಸಲ ಡಿಸ್ಪ್ಲೇ ಮೇಲೆ ಅದು ಡಿಟೇಲ್ ತೋರಿಸ್ಲಿಕ್ಕೆ ಹೇಳಿ. DTC ಮ್ಯಾಪಿಂಗ್ ಹಳೇದು ಪ್ರಾಜೆಕ್ಟ್ ಏನಿದೆ. ನನ್ನ ಕುಂಟಾದಲ್ಲಿ ನನ್ನ ಹತ್ರ ಇದ್ದ ಟ್ರಾನ್ಸ್ಫಾರ್ಮರ್ ಡೀಟೇಲ್ ಕೊಡ್ಲಿಕ್ಕೆ ಹೇಳಿ ನೋಡುವ. ಈಗ ಇಂಟ್ರಿಗೇಟ್ ಆಗಿದೆ ಅಲ್ವಾ ನಿಮ್ದೆಲ್ಲ ಸಾಫ್ಟ್ವೇರ್ ಎಲ್ಲ ಕನೆಕ್ಷನ್ ಆಗ್ಬೇಕಲ್ವಾ ನಿಮಗೆ? 9 ಸಾಫ್ಟ್ವೇರ್ ಇದೆ ನಿಮ್ಮ ಹತ್ರ. ಅರ್ಬನಿಗೆ 3, ರೂರಲ್ಗೆ 4 ಅಂತ. ಅದಕ್ಕಂತ ಯಾವ SC ಹೊಸರು ಬಂದ್ರು, ಯಾವ ಚೀಫ್ ಇಂಜಿನಿಯರ್ ಹೊಸರು ಬಂದ್ರು, ಅವ್ರ ಹತ್ರ ಬಂದು ಒಬ್ರು ಹೇಳಿದ್ರು ನಂದೊಂದು ಸಾಫ್ಟ್ವೇರ್ ಮಾಡಪ್ಪ, ಆಯ್ತು. ಎಸ್ ಏನ್ ಸರ್ ಇದು? ಸರ್ಕಾರಿ ಸಂಸ್ಥೆಗೆ ಕಿಯೋನಿಕ್ಸ್ ಇಲ್ವಾ ನಿಮ್ಮ ಹತ್ರ? ಕಿಯೋನಿಕ್ಸ್ ಹೇಳಿ ಅಲ್ಲ, ಏನ್ ಬೇಕಾದ್ರೆ ಮಾಡ್ಕೊಡ್ತಾರಲ್ಲ ಅವರು. ಯಾಕೆ ನೀವು ಪ್ರೈವೇಟ್ ತಗೊಳ್ತೀರಿ? ನಿಮ್ಮ ಇದರಿಂದ ಒಂದು ಸರ್ಕಾರಿ ಸಂಸ್ಥೆ ಖಾಸಗೀಕರಣ ಮಟ್ಟಕ್ಕೆ ಎದ್ದಿದೆ, ನಮ್ಮಿಂದಲ್ಲ. ನಿಮ್ಮ ಬೇಜವಾಬ್ದಾರಿಯಿಂದ ಬಡ ಅಮಾಯಕ ಸಿಬ್ಬಂದಿಗಳು ಶೋಷಿತರಾಗ್ತಾರೆ ಮುಂದೆ. ಯಾಕಂದ್ರೆ ಅವ್ರಿಗೆ ಮುಂದೆ ಜಾಬ್ ಇಲ್ಲ. ಯಾಕೆ? ಖಾಸಗೀಕರಣ ಮಾಡ್ತದೆ ಸರ್ಕಾರ, ನೋಡ್ತದೆ, ಆಮೇಲೆ ಖಾಸಗೀಕರಣ ಮಾಡ್ತದೆ. ಖಾಸಗೀಕರಣಕ್ಕೆ ಯಾರು ನೇರ ಹೊಣೆ? ಯಾರು? ಈ ಭ್ರಷ್ಟ ಸಿಬ್ಬಂದಿಗಳು. ಪ್ರಾಮಾಣಿಕ ಸಿಬ್ಬಂದಿಗಳೆಲ್ಲ 1-2% ಇದ್ದಾರೆ ಭ್ರಷ್ಟರು. ಅವರಿಂದ ಈ ವ್ಯವಸ್ಥೆನೇ ಹಾಳಾಗ್ತಾ ಇದೆ ಸರ್. ನಾನು ಹೇಳ್ತೇನೆ ಸರ್, ಟ್ರೈನ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೇನೆ. ಒಂದೇ ಭಾರತ್ ಹೋಗೋದು ಕ್ಯಾನ್ಸಲ್ ಮಾಡ್ಕೊಂಡು ಸಂಜೆ ತನಕ MD ಅವರಿಗೆ ಕೊಡ್ತೇನೆ ನಾನು. ಇದಕ್ಕೆ ನನಗೆ ಕ್ಲಿಯರ್ ಕೊಡ್ಲೇಬೇಕು ಅವ್ರ ಪಿಕ್ಚರ್. ಇದು ಈ ನಷ್ಟ ಯಾರು ಭರಣೆ ಮಾಡ್ತಾರೆ ನನಗೆ ಬೇಕು ಇವತ್ತು. ನಾವು ಮಾಡೋದು ತಪ್ಪಿಗೆ ನಮಗೆ ಶಿಕ್ಷೆ ಆಗೋದಿದ್ರೆ ಈ ವ್ಯವಸ್ಥೆಗೆ ನಾವು ಒಪ್ಪಬೇಕು. ಯಾಕೆ? ನಾನು ಇಲ್ಲೇ ಕೂತ್ಕೊಂಡಿರ್ತೇನೆ ಇಡೀ ದಿನ. ಅದಕ್ಕೆ ನಾನು ಅಲ್ಲಿ ಹೊರಗೆ ಹೇಳ್ಬೇಕು ಬಂದಿದ್ದೇನೆ. ಲಾಸ್ಟ್ ಇಡೀ ನಂದು. ನಾನು ಹೇಳಿದ್ದೇನೆ ಅವರಿಗೆ, ನಂದು ಲಾಸ್ಟ್ ಇಡೀ. ನನ್ನ ಸಮಸ್ಯೆ ಇವತ್ತು ಪರಿಹಾರ ಆಗೋದು ಕಾಣುವುದಿಲ್ಲ ನನಗೆ. ಕ್ಯಾನ್ಸಲ್ ಮಾಡಿ ಬಂದಿದ್ದೇನೆ ಟಿಕೆಟ್. ಸರ್ ದಯವಿಟ್ಟು ಯಾಕಿದ್ದೇನೆ ಹೇಳ್ತೇನೆ ಸರ, ತಾವು ಇದ್ದದ್ದು ನಮಗೆ ಒಂದು ನ್ಯಾಯ ಕೊಡ್ಲಿಕ್ಕೆ. ಯಾಕಂದ್ರೆ ತಮ್ಮ ಬಗ್ಗೆ ಅಭಿಮಾನ. ಯಾಕಂದ್ರೆ ನಿವೃತ್ತರಾದ ಮೇಲೂ ತಾವು ಈ ಚಾರಿಗೆ ಬಂದು ಏನೋ ಒಂದು ಮಾಡ್ತಾ ಇದ್ದೀರಿ ಒಂದು ಆಸೆ ನನಗೆ. ನಾನು ತಮಗೆ ಅವಾಗ ಪ್ರಸನ್ನ ಇದ್ರಲ್ಲಿ ತಮ್ಮ ವಾಟ್ಸಪ್ಗೆ ಹಾಕಿದ್ದೆ, ತಾವು ನೋಡಿರ್ಬಹುದು. ಆವಾಗ ಒತ್ತಡ ಇರ್ಬೋದು ತಮಗೇನು ಮಾಡ್ಲಿಕ್ಕೆ. ಆದ್ರೆ ಈಗ ತಮಗೆ ಸಂಪೂರ್ಣ ಇಂಡಿಪೆಂಡೆಂಟ್ ಇದಿದೆ, ತಮ್ಮ ಹತ್ರ ಪವರ್ ಇದೆ, ತಾವು ಏನು ಬೇಕಾದ್ರೂ ಮಾಡಬಹುದು. ಸೊ ಆ ರಿಕವರಿ ಮಾಡುವ ಮೊದಲೇ ಇವರ ಯಾವುದನ್ನು ಕನ್ಸಿಡರ್ ಮಾಡಬೇಡಿ ಸರ್. ಯಾವುದು ಒಂದು ಪಾಯಿಂಟ್ ಆಯ್ತಲ್ಲ ಸರ, ನಾನು ಅದು ಹೇಳಿದ್ರ ಮೇಡಮ್ 202 ಕೋಟಿ ಬಗ್ಗೆ ಅದೇನಾದ್ರು ಆನ್ಸರ್ ಇದೆಯಾ ಅವ್ರದ್ದು ಮೇಡಮ್? DTC ಮೀಟಿಂಗ್ 2020-24 ಇದಾಗಿದ್ದು ಅಂದ್ರೆ ಸರ್ಕಾರಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲಿನ ಕಮಿಟಿಗೆ ಅಪ್ರೂವ್ ಆಗಿ ಹಿಂದಿನ MD ಪೀರಿಯಡ್ ಅಲ್ಲಿ ಆಗಿರೋದು. ಹೌದು ಸರ್, ರಿಫರ್ಬಿಶಿಂಗ್ ಇಂದಿನ DTC ಮೀಟಿಂಗ್ ಗೆ ಮತ್ತೆ ರಿಫರ್ಬಿಶಿಂಗ್ ಅಂತ ಹೇಳ್ಬಿಟ್ಟು ರೋಷನ್ ಅವರು MD ಅವರಿದ್ದಾಗ ಸರ್ ಅದು ಸರ್ಕಾರದ ಹೈ ಲೆವೆಲ್ ಕಮಿಟಿಲಿ ಅದನ್ನ ಗಮನಕ್ಕೆ ಇಟ್ಬಿಟ್ಟು ಸರ್ ಅದನ್ನ ಮೇಡಮ್ ಇಂಪ್ಲಿಮೆಂಟ್ ಅಂತ ತೋರಿಸಿ. ಗವರ್ಮೆಂಟ್ ಅಪ್ರೂವಲ್ ಗವರ್ಮೆಂಟ್ ಬರುದಿಲ್ಲ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಸರ್ ಅದು ಸರ್ವೆ ಅದಕ್ಕೋಸ್ಕರ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಗವರ್ಮೆಂಟ್ ಬರುದಿಲ್ಲ. ಗವರ್ಮೆಂಟ್ ನೀವೇನ್ ಕಳಿಸಿದ್ರು ಅಪ್ರೂವಲ್ ಕೊಡ್ತದೆ. ಇಂಪ್ಲಿಮೆಂಟ್ ಎಲ್ಲ ಆಗಿದೆ. ಆ ಕಡೆಗೆ ದುಡ್ಡು ಯಾಕೆ ಕೊಟ್ಟರು? ಇಂಪ್ಲಿಮೆಂಟ್ ಆಗಿದೆ 157 ಕೋಟಿ. ಸರ್ ಸರ್ವೆ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟು ಅದನ್ನ ಮತ್ತೆ ಬೋರ್ಡಿಗೆ ಇಟ್ಟು ಅಪ್ರೂವಲ್ ನ ತಗೊಂಡ್ಬಿಟ್ಟು ಸರ್ ಈಗ ಡಿ ಕಮಿಷನಿಗೂ ಇದೆಲ್ಲ ಈಗ ಆಯ್ತು. 202 ಕೋಟಿ ಹೊಸದ ಯಾಕೆ ಪ್ರಪೋಸಲ್ ಇಡ್ತೀರಿ? ಅದೇ ಆಗ್ಲಿಲ್ಲ ಅಂದ್ರೆ ಇಲ್ಲ ಸರ, ಉತ್ತರ ಕನ್ನಡ ಜಿಲ್ಲೆಯ
92ರಲ್ಲಿ ರಾಜೀವ್ ಗಾಂಧಿ ಅವರು ಗುಡ್ಡಗಾಡು ಜಿಲ್ಲೆಯನ್ನು ಘೋಷಣೆ ಮಾಡಿದ್ದಾರೆ. ಇವತ್ತಿಗೂ ನಮ್ಮ ಜಿಲ್ಲೆಯ ಅರ್ಧ ಭಾಗದಲ್ಲಿ ನೆಟ್ವರ್ಕ್ ಇಲ್ಲ. ನೀವೆಲ್ಲ ನೆಟ್ವರ್ಕ್ ಬೇಸ್ಡ್ ಪ್ರಾಜೆಕ್ಟ್ ತರ್ತಾ ಇದ್ದೀರಿ ಅಲ್ವಾ? ಸ್ವಲ್ಪ ಆದ್ರೂ ವಿಚಾರ ಮಾಡಬೇಡ. ನಿಮ್ಮ ಸಂಸ್ಥೆ ಕಾಳಜಿ ಇದ್ರೆ ನಿಮಗೆ ನಮ್ಮ ಜಿಲ್ಲೆಯಲ್ಲಿ ಕತ್ಗಾಲಿಂದ ಕುಮಟಾ ಸಿರ್ಸಿ ಮಧ್ಯದಲ್ಲಿ ಊರಲ್ಲಿ ನೆಟ್ವರ್ಕ್ ಇಲ್ಲ. ಕೇಳಿ ಕಡೆ ಕೊಡಿ ಸರ್. ಈಗ ಇಲ್ಲ ಸರ್, ನಾನು ಕೂಡ ಅಬ್ಜೆಕ್ಷನ್ ಮಾಡಿದ್ದೆ. ಪ್ರಾಯಶಃ ಆವಾಗ ಕಾಮತ್ ಅವರು ಅಲ್ಲಿದ್ದರು. ಆಗ ಅವರು ಬಿಲ್ಲನ್ನು ತಡೆ ಹಿಡಿದಿದ್ರು. ಆದ್ರೆ ನಂತರ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಪೇಮೆಂಟ್ ಆಯಿತು. ಮರದ ಮೇಲಿರುವಂಥ ಒಂದು ಮೀಟರಿಗೆ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗ್ತದೆ ಹೇಳ್ಬೇಕು ಇವರು. ಸರ್ ದಯಮಾಡಿ MD ಅವರು ಇವತ್ತು ಒಂದು ಸಾಫ್ಟ್ವೇರ್ ಇಂದು ಡಿಸ್ಪ್ಲೇದಲ್ಲಿ ತೋರಿಸಬೇಕು. ನಮಗೆ 9 ಸಾಫ್ಟ್ವೇರ್ ಇದೆ. ಒಂದು ಡೀಟೇಲ್ ಕುಮಟಾ ತೆಗಿಲಿಕ್ಕೆ ಹೇಳಿ ಅವರಿಗೆ. ಒಂದು ಟ್ರಾನ್ಸ್ಫಾರ್ಮರ್ ಡೀಟೇಲ್ ತೋರಿಸಿ ನಮ್ಗೆ. ಇವತ್ತು 2ನೇ ಪ್ರಾಜೆಕ್ಟ್ ತರ್ತಾ ಇದ್ದೀರಲ್ಲ, ಒಂದೇ ಆಗಿಲ್ಲ ನಿಮ್ದು. ಮತ್ತೆ 180 202 ಮಾಡ್ತಾ ಇದ್ದೀರಿ. ಏನಿದು ದೇವರವರೇ ಆಯ್ತಿದ್ದು? ಒಂದು ನಿಮಿಷ ಸರ್. ಆಮೇಲೆ DTC ಮ್ಯಾಪಿಂಗ್ ಆಯ್ತಲ್ಲ ಸರ. ಆಮೇಲೆ ಸರ್ ಆಫೀಸರ್ಸ್ ನಮ್ಗೆ ಕುಂಟಾದ್ರೆ ಬಂದು ಹೇಳ್ತಾರೆ, ದಯವಿಟ್ಟು ಹಿಯರಿಂಗಿಗೆ ಹೋಗಬೇಡಿ, ದಯವಿಟ್ಟು ಹೋಗ್ಬೇಡಿ, ಕೈ ಮುಗಿತೇವೆ. ನಿಮ್ಗೇನಾಗಬೇಕು, ಕೇಬಲ್ ಹಾಕ್ಬೇಕಾ, ಹಾಕ್ಸ್ಕೊಡ್ತೇವೆ, ನಮ್ಮ ಖರ್ಚಿಂದ ಹಾಕ್ಕೊಡ್ತೇವೆ. ನಮಗೆ ಪೂರ್ತಿ ವರ್ಷ ನಮ್ಗೆ ಸುಧಾರಿಸೋದು ಕಷ್ಟ ಆಗ್ತದೆ. ಹೈಯರ್ ಅಥಾರಿಟಿ ನಮ್ಗೆ ಬೆಂಡೆ ತೆಗಿತಾರೆ ಸರ್, ನೀರಿಲ್ಲದ ಕಡೆ ಹಾಕ್ತಾರೆ ಸರ್. ಸರ್ ಇವ್ರ ಕೆಲಸ ನೋಡಿ ಸರ್. ನಾವು ಇಲ್ಲಿ ಬಂದು ಮಾತಾಡಿದ್ರೆ ಸಬಾರ್ಡಿನೇಟ್ ಆಫೀಸರಿಗೆ ತೊಂದರೆ ಕೊಡೋದು ಬಿಟ್ರೆ ಸರಿಪಡಿಸೋದಲ್ಲ ಇವರು. ಏನ್ ನೋಡಿ ಸರ್ ಇದು ವ್ಯವಸ್ಥೆ? ಪಾಪ ಅವ್ರು ಹೆಂಡತಿ ಮಕ್ಕಳ ಹತ್ರ ಇರ್ಬೇಕು, ಎಲ್ಲ ಊರಲ್ಲಿ ಇರ್ಬೇಕು ಹೇಳಿ ಕೆಲ್ಸಕ್ಕೆ ಬರ್ತಾರಲ್ಲಿ. ಇವರಿಗೆ ನೀರಿಲ್ಲ ಕಡೆ ಬಿಜಾಪುರ ಆಗ್ತಾನೆ ನಿನಗೆ. ಇದಾ ಸರ ಈ ವ್ಯವಸ್ಥೆ ಇದಾ ಸರ್? ಆಮೇಲೆ ತಾವು ಪ್ರೊಡೆಂಟ್ ಚೆಕ್ ಮಾಡ್ತೀರಿ ಸರ್, ಇದಕ್ಕೆ ಯಾಕೆ ಮಾಡೋದಿಲ್ಲ ಸರ್? ತಾವು 5 ಲಕ್ಷ 10 ಲಕ್ಷ ಚೆಕ್ ಮಾಡಿದ್ರೆ ಕೋಟಿ ಇಂಥ ವ್ಯವಹಾರಕ್ಕೊಂದು ಮಾಡಿ ಸರ್. ನಾವು ಬರ್ತೇವೆ, ನಮ್ಗೆ ಕರೀರಿ, ನಾವು ತೋರಿಸ್ತೇವೆ ಎಲ್ಲೆಲ್ಲಿ ಏನೇನು ಲೂಪೋಲ್ ಇದೆ ಇವ್ರದ್ದು ಹಣೆ ಬರಗಲಿ. ಇದು 100% ನಮ್ಮ ಕಡೆ ಕುಡಿ ಸರ್ ಹೇಳದ್ದು. ತಿನ್ನುವ ಹಲ್ಲು ಬೇರೆ ಇವ್ರದ್ದು, ತೋರಿಸುವ ಹಲ್ಲು ಬೇರೆ. ಈ ತೋರಿಸುವ ಹಲ್ಲು ಬೇಡ ನಮಗೆ, ತಿನ್ನುವ ಹಲ್ಲಿಂದ ಏನಾಗ್ತಾ ಇದೆ ನಾವು ಅದಕ್ಕೆ ಪರಿಹಾರ ಬೇಕು ನಮಗೆ. ಥರ್ಡ್ ಪಾರ್ಟಿ ಇದರಲ್ಲಿ